ಈ ವಿಶೇಷ ಚೇತನರ ಸಾಧನೆಗೊಂದು ಸಲಾಂ. ಯಾರಿಗೂ ಹೊರೆಯಾಗದಂತಹ ಸ್ವಾವಲಂಬಿ ಜೀವನ ನಿರ್ವಹಣೆ. ತಿಂಗಳಿಗೆ 70,000 ದುಡಿಯುವ ದೇವರ ಮಕ್ಕಳು. ವಿಶೇಷ ಚೇತನರನ್ನ ಕೀಳಾಗಿ ಕಾಣೋರು, ತುಚ್ಛವಾಗಿ ನೋಡೋರು ಈ ಸ್ಟೋರಿ ನೋಡಲೇಬೇಕು. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನುವ ಹಾಡಿಗೆ ಬಹುಶಃ ಇಂತಹವರೇ ಸ್ಫೂರ್ತಿ ಕಂಡ್ರಿ. ಏಕೆಂದರೆ ಕೈಕಾಲೆಲ್ಲ ನೆಟ್ಟಗಿದ್ರು ದುಡಿಯೋಕೆ ಕಷ್ಟಪಡೋ ಇಂದಿನ ಯುವಕರು ತಂದೆ ತಾಯಿಗಳಿಗೆ ಹೊರೆಯಾಗಿ ಜೀವನ ನಡೆಸ್ತಾ ಇರುವಂತಹ ಅದೆಷ್ಟೋ ಉದಾಹರಣೆಯನ್ನ ನಮ್ಮ ಸುತ್ತಮುತ್ತ ನೋಡ್ತಾನೆ ಇರ್ತೀವಿ. ಆದರೆ ವಿಶೇಷ ಚೇತನರಾಗಿದ್ರೂ ಸೋಲದೆ ಛಲದಿಂದ ವಿಧಿಗೆ ಸವಾಲೊಡ್ಡಿ ಬದುಕ್ತಾ ಇರುವಂತಹ ಇಂತಹ ವ್ಯಕ್ತಿಗಳನ್ನೊಮ್ಮೆ, ಅವರು ನಡೆಸ್ತಾ ಇರುವಂತಹ ಜೀವನವನ್ನೊಮ್ಮೆ ನೀವು ನೋಡಲೇಬೇಕು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲಪನಗುಡಿ ಗ್ರಾಮದಲ್ಲಿ ಒಂದು ರೊಟ್ಟಿ ತಯಾರಿಕೆ ಕೇಂದ್ರವಿದೆ. ಇದ್ರಲ್ಲೇನಪ್ಪ ವಿಶೇಷ ಅನ್ಕೊಂಡ್ರ? ಹುಲುಗಪ್ಪ ರಾಜಾಸಾಬ್ ನೇತೃತ್ವದ 4-5 ವಿಶೇಷ ಚೇತನರ ತಂಡವೇ ಈ ರೊಟ್ಟಿ ಕೇಂದ್ರವನ್ನ ನಡೆಸ್ತಾ ಇರೋದು. ಈ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡು ತಿಂಗಳಿಗೆ ಬರೋಬ್ಬರಿ 70,000 ರೂಪಾಯಿ ಹಣವನ್ನ ದುಡಿತಾ ಇದ್ದಾರೆ. 4-5 ಜನ ಇರೋ ಈ ವಿಶೇಷ ಚೇತನರ ಗುಂಪು ನಿತ್ಯ 1,000 ರೊಟ್ಟಿ ತಯಾರು ಮಾಡ್ತಾರೆ. ಇದರ ಜೊತೆಗೆ ಊಟದ ತಟ್ಟೆಯನ್ನು ಕೂಡ ತಯಾರು ಮಾಡ್ತಾರೆ. ಹುಲುಗಪ್ಪ ರಾಜಾಸಾಬ್ ನೇತೃತ್ವದ ಈ ಗುಂಪು ತಾವೂ ಕೂಡ ಯಾರಿಗೂ ಹೊರೆಯಾಗದಂತೆ ಜೀವನ ನಡೆಸಬೇಕು ಅಂತ ನಿರ್ಧರಿಸಿದಾಗ ಇವರ ಸಹಾಯಕ್ಕೆ ಬಂದಿದ್ದು ಮಲಪನಗುಡಿ ಗ್ರಾಮ ಪಂಚಾಯಿತಿ. ಇಲ್ಲಿಂದ 2.5 ಲಕ್ಷ ರೂಪಾಯಿಯ ಹಣವನ್ನ ಅನುದಾನ ಪಡೆದು ರೊಟ್ಟಿ ಕೇಂದ್ರ ಸ್ಥಾಪನೆ ಮಾಡಿಕೊಂಡು ಸ್ವಂತ ಉದ್ಯಮವನ್ನೇ ಆರಂಭಿಸಿದ್ದಾರೆ. ಪ್ರಾಬ್ಲಮ್ ಅನಿಸ್ತು ಸರ್. ಬರ್ತಾ ಬರ್ತಾ ನಮಗೆ ಈಗ ಖುಷಿ ಅನಿಸ್ತಾ ಇದೆ. ಈಗ ನಾವು ಯಾವ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕುಂತಿದೀವಿ ಸರ್. ಸಂಘಟನೆ ಬಂದಾಗ ನಮ್ಮ ವೆಂಕಟೇಶ್ ಅಣ್ಣವರು, ಹುಲಿಗೆ ಮರಕವರು ಕರೆದು ನಮಗೆ ಹೊರಗಡೆ ಜೀವನ ತೋರಿಸಿದ್ರು. ಜೀವನ ಈ ರೀತಿ ಮಾಡ್ರಿ, ನಿಮಗೆ ಹೊರಗಡೆ ಬಂದ್ರೆ ನಿಮ್ಗೆ ಏನಂಬುದು ಗೊತ್ತಾಗುತ್ತೆ ಜೀವನದ ಬಗ್ಗೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ಕೈ ಹಿಡಿಯಕ್ ಆಗಲ್ಲ, ನಿಮ್ ಜೀವನ ಮುಂದೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಸರ್. ನಾವು ಅದಕ್ಕೆ ಹೊರಗಡೆ ಅವ್ರಿಗೆ ಬಂದು ನಮಗೆ ತೋರಿಸಿದ್ರು. ಸಂಘಟನೆಯಿಂದ ನಮಗೆ ಹೊರಗಡೆ ಬಂದಿವಿ ಸರ್. ಸಂಘಟನೆ ಬಂದಾಗ ನಮಗೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಕೊಟ್ಟರು ಸರ್. ಅನುದಾನ ಕೊಟ್ಟಾಗ ಅವಾಗ ನಮಗೆ ಇದು ಅನುದಾನ ಅನುಕೂಲ ಆಯ್ತು ಸರ್. ಅನುಕೂಲ ಆದಾಗ ನಮಗೆ ರೂಮ್ ಮಾಡಿ ಕೊಟ್ರು ಸರ್. ರೂಮ್ ಆದ ತಕ್ಷಣನೇ ನಮಗೆ ಮಿಷಿನ್ ತಗೊಂಡ್ಬಂದು ಮಾಡಿಕೊಂತ ಈಗ 4 ಅದೀವಿ ಸರ್. ಬರ್ತಾ ಬರ್ತಾ ಇದೇ ನಮ್ಮ ಅಂಗವಿಕಲರು ಎಷ್ಟು ಜನ ಅದಾರೆ ಪ್ರಪಂಚದಲ್ಲಿ, ಇದೇ ತರ ಹೆಮ್ಮೆಯಿಂದ ತಮ್ಮ ಸ್ವಂತ ಬುದ್ಧಿಯಿಂದ ತಮ್ಮ ಸ್ವಂತ ಇಚ್ಛೆಯಿಂದ ಬದುಕಬೇಕು. ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು. ತಂದೆ ತಾಯಿ ಇರೋ ಮಠ ನಮ್ ಜೀವನ ಸರ್. ನಮ್ ಜೀವನ ಮುಂದೆ ಬಹಳ ಕಷ್ಟ ಇತ್ತು ಸರ್. ಈಗ ಆರಾಮ್ ಅದೀವಿ ಸರ್. ರೊಟ್ಟಿ ಕೇಂದ್ರ ಮಾಡ್ಕೊಂಡಾಗ್ಲಿಂದ ನಾವು ಹ್ಯಾಂಡಿಕ್ಯಾಪ್ ಅಂತೇಳಿ ಕೆಲವರು ನಮಗೆ ಭಿಕ್ಷು ತರ ನೋಡೋದು, ಭಿಕ್ಷೆ ಕೊಡೋದು. ನಮಗೆ ಯಾರಾದ್ರೂ ಹೊರಗಡೆ ಬಂದಾಗ ಒಂದು ತರ ಬೈತಿದ್ರು ಸರ್. ಈಗ ನಮಗೆ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತಾಡ್ತಿದಾರೆ ಸರ್. ನಮಗೆ ರೊಟ್ಟಿ ತಯಾರಿಸಿ ಕೇವಲ ಕೂತಲ್ಲೇ ಕುಳಿತುಕೊಳ್ಳುವುದಿಲ್ಲ ಈ ಚೇತನರು. ಬದಲಾಗಿ 3 ಚಕ್ರ ವಾಹನವನ್ನ ಬಳಕೆ ಮಾಡಿಕೊಂಡು ಮಾರ್ಕೆಟಿಂಗ್ ಕೂಡ ಮಾಡ್ತಾರೆ. ಹೊಸಪೇಟೆ ತಾಲೂಕಿನ ನಾನಾ ಹಳ್ಳಿಗಳು, ಕೊಪ್ಪಳದ ಹುಲಿಗಿ ದೇವಾಲಯ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗಕ್ಕೆ ತೆರಳಿ ರೊಟ್ಟಿ ವ್ಯಾಪಾರ ಮಾಡುವ ಮೂಲಕ ತಾವು ಯಾರಿಗೂ ಕೂಡ ಕಮ್ಮಿ ಇಲ್ಲ ಸ್ವಾಮಿ ಅನ್ನೋ ಹಾಗೆ ಜೀವನ ನಡೆಸ್ತಾ ಇದ್ದಾರೆ. ಓದ್ಯಂತರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ, ಓದ್ಯರು ತಗೊಂಡು ಹೋಗ್ತಾರೆ. ಓದ್ದೇ ಇರದೇ ಇರ್ತಕ್ಕಂಥವ್ರು, ಉದ್ಯೋಗದಿಂದ ವಂಚಿತರಾಗಿರ್ತಕ್ಕಂಥ ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳು ಬಂದಾಗ ಈ ರೀತಿಯಲ್ಲಿ ಗುಂಪು ಸಾಮೂಹಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕನ್ನೋದು ತಲೆಯಲ್ಲಿ ಬಂತು. ಅಂಗವಿಕಲರ ಅನುದಾನ ಬೇರೆ ಇತ್ತು. ನಾವೊಂದು ಮನವಿಯನ್ನ ನಮ್ಮ ಸಂಘಟನೆಯಿಂದ ಕೊಟ್ಟಿವಿ. ಅದಕ್ಕೆ ಇವರು ಸಮ್ಮತಿ ಸೂಚಿಸಿ 2024-25 ಅನುದಾನದಲ್ಲಿ ನಮ್ಗೆ 2,80,000 ರೂಪಾಯಿನ ಈ ಒಂದು ಯೂನಿಟಿನ ಹಾಕ್ಲಿಕ್ಕೆ, ರೊಟ್ಟಿ ಕೇಂದ್ರನ ಹಾಕ್ಲಿಕ್ಕೆ ಕೊಟ್ಟು, ಇದ್ರ ಜೊತೆಗೆ ನಾವು ಪೇಪರ್ ಪ್ಲೇಟ್ ಇದೆ, ಅದನ್ನು ಕೂಡ ನಾವಿಲ್ಲಿ ತಯಾರು ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಮ್ಮ ಈ ಒಂದು ಬಿಸ್ನೆಸ್ ಸದ್ಯ
ಹೊಸಪೇಟೆ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು ಮತ್ತು ಕೊಪ್ಪಳ ಜಿಲ್ಲೆ ಹುಲಿಗೆಯಲ್ಲಿ ನಡೀತಾ ಇದೆ. ಇಂತಹವರ ಜೀವನ ಇತರರಿಗೂ ಪ್ರೇರಣೆಯಾಗಲಿ ಎಂಬುದೇ ಕರ್ನಾಟಕ ನ್ಯೂಸ್ನ ಆಶಯ. ಕರ್ನಾಟಕ ನ್ಯೂಸ್, ವಿಜಯನಗರ.